ಏನೋ ಪ್ರೋಗ್ರಾಮ್ ಮಾಡ್ತಾರಂತಪ್ಪ, ನಮಗೂ ಇದಕ್ಕೆ ಸಂಬಂಧ ಇಲ್ಲ. ನಂಗೆ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಮೋಸ್ಟ್ಲಿ ನಮ್ಮ ಬ್ರಾಂಚಿಂದ ಲೋ ಲಾಂಚ್ ಇರ್ಬೇಕಂತ ಇವತ್ತು. ಕ್ಲಾಸಿಗೆ ಹೋಗ್ರಿ ಅಂತ ಎಲ್ಲ ಹೇಳಿದ್ರೆ ಇಲ್ಲಿ ಬಂದು ಕೂರ್ತಿರಲ್ಲ. ಹೊಡೆ ಬಾರ್ದಮ್ಮ, ರಮೇಶ್ ಅಣ್ಣ ಐಗರ್ಮಿ ಮಾಡ್ತಾರೆ ಈಗ. ಸ್ಟಾರ್ಟಿಂಗ್ ಮನದೊಂದು ಕೆಲಸ ಹೋಯ್ತು, ಆಗ್ಬೇಕಾಗಿ ಟೈಮಲ್ಲಿ ಆಗಿಲ್ಲ. ಈಗ ನೋಡ್ರಿ ಹೆಂಗ ರೆಕಾರ್ಡ್ ಇರ್ಲಿಲ್ಲ. ರೆಕಾರ್ಡ್ ಎಲ್ಲಿತ್ತೇಳಿ? ಬ್ಯಾಗು ಕಾರಲ್ಲಿ ಇತ್ತು, ಅದಕ್ಕೆ ಅದು ತಗೋದಂಗ. ಗುಡ್ ಮಾರ್ನಿಂಗ್ ಆಸ್ ಯೂಶುವಲ್. ಇವತ್ತು ಲೇಟೇ ನಾವು ನೋಡಿ. ಸ್ಟ್ಯಾಂಡ್ ಬಂತು. ಸ್ಟ್ಯಾಂಡ್ ಹಾಕಕ್ಕೆ ಇಷ್ಟು ದಿವಸ ಬೇಕಾಗಿತ್ತು ನನಗೆ. ಸೊ ಪ್ರವೀಣ ಕಾಲ್ ಮಾಡ್ತಾನೆ, ಒಂದೇ ನಿಮಿಷ ನೀವು ಮಾಡಿಬಿಟ್ಟು ವಾಪಸ್. ಪ್ರವೀಣನ ನೋಟ್ಸ್ ಬಿಟ್ಟಿದ್ದೆ, ಓಡೋಗಿ ಎತ್ಕೊಂಬಂದ್ಬಿಟ್ಟೆ. ಅಯ್ಯಪ್ಪ, ಇಲ್ಲ ಮತ್ತೆ ಮಧ್ಯಾಹ್ನ ಬರ್ಬೇಕಿತ್ತು ನಾನು ಅವ್ರ ಜೊತೆ. ಅಯ್ಯಪ್ಪ, ನಾನು ಕ್ಲಾಸಿಗೆ ಹೋಗಿ ಸಿಗ್ತೀನಿ. ಲೇಟ್ ಆಯ್ತು ಆಲ್ರೆಡಿ, 8:56. 9 ಗಂಟೆ ಕ್ಲಾಸ್. ಇವತ್ತು ಸಂಜೆನೂ ಇಲ್ಲ, ಒಬ್ಬನೇ ಬೈಸ್ಕೊಂಡ್ರೆ. ಅದಕ್ಕೆ ಅಲ್ಲೋಗಿ ಸಿಗ್ತೀನಿ. ಓಕೆ, ಏನೋ ಪ್ರೋಗ್ರಾಮ್ ಮಾಡ್ತಾರಂತಪ್ಪ, ನಮಗೂ ಇದಕ್ಕೆ ಸಂಬಂಧ ಇಲ್ಲ. ನಂಗೆ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಏನಿರ್ಬೋದು AML ಅವ್ರದ್ದು ಅಂತ. ಏನೋ ನಮಗೆ ಬ್ರಾಂಚ್ ಫೆಸ್ಟ್ ಅಂತ 200 ರೂಪಾಯಿ ಇಸ್ಕೊಂತವ್ರೆ. ಅದೇನು ಮಾಡ್ತಾರೆ ನೋಡೋಣ. ಮೋಸ್ಟ್ಲಿ ನಮ್ಮ ಬ್ರಾಂಚಿಂದ ಲೋ ಲಾಂಚ್ ಇರ್ಬೇಕಂತ ಇವತ್ತು. ಇರ್ಬೋದಾ ಅಂತ 11 ಗಂಟೆಗೆ ಏನೋ ಮೆಸೇಜ್ ಬಂದಿತ್ತು, ನಮ್ಮ ಬ್ರಾಂಚಿಂದ ಇರ್ಬೇಕು ಲೋಗೋ ಲಾಂಚು. ಅಯ್ಯೋ, ಈಗ ಎಂಥದ್ದು ಫಾರ್ಮ್ ಮಾಡ್ತಾರಂತ CSC VSC ಅಂತ. ನಮಗೆ ಅವೆಲ್ಲ ಆಗಲ್ಲಪ್ಪ. ಕ್ಯಾಮ್ರಾ ಅಡ್ಕೊಂಡು ನಿಂತ್ಕೊಂತೀನಿ. ಇಷ್ಟೊಂದು ಜನ ಇವರೆಲ್ಲ ಇದ್ದಾರಲ್ಲ CSC GSC ಅಂತ ಫಾರ್ಮ್ ಮಾಡ್ಕೊಳಕ್ಕೆ. ನಾವು ಸುಮ್ಮನೆ ನಿಂತ್ಕೊಳ್ಳೋದು ಅಷ್ಟೇ. ಲೆಫ್ಟೇ ರೈಟಿಗೆ ಹೋಗಲಿಲ್ಲ, ನಂಗೆ ಬೇಜಾರಾಯ್ತು. ಈಗಲೇ ಮಾಡಿ ಹೋಗ್ಬಿಡೋಣ. 10 ನಿಮಿಷ ಅಂತ ಕರ್ಕೊಂಬಂದ್ರೆ ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಅಲ್ಲಿ ಎಂಥದ CSC ಅಂತ ಫಾರ್ಮ್ ಮಾಡಿಸ್ಕೊಂಡು ಈ ಕ್ಲಾಸಿಗೆ ಹೋಗಿ ಅಂತ ಹೇಳಿದ್ರು. ಬಿದ್ದೋತಿಲ್ಲ, ಕೂರ್ತೀನಿ ಅಂತ ಹೇಳಿ ಕ್ಲಾಸಿಗೆ ಹೋಗೋಣ ಬೇಡವಾ? ಕ್ಲಾಸಿಗೆ ಹೋಗ್ರಿ ಅಂತ ಎಲ್ಲ ಹೇಳಿದ್ರೆ ಇಲ್ಲಿ ಬಂದು ಕೂರ್ತಿರಲ್ಲ. ಇವನೇ ಹೇಳ್ಕೊಟ್ಟಿದ್ದು ನಮಗೆಲ್ಲರಿಗೂ ಇಲ್ಲಿಗೆ ಬರೋಕ್ಕೆ. ತುಂಬ ದೊಡ್ಡ ಬಸ್ ಹೋಯ್ತೈತೆ. ಏನೋ ಫೆಸ್ಟ್ ಗಿಷ್ಟೆಲ್ಲ ಮಾಡ್ತಾರಪ್ಪ. ಕಾಂಟ್ರಿಬ್ಯೂಷನ್ ಇಸ್ 0. ಅದು ಏನೋ ಯೂಟ್ಯೂಬಲ್ಲಿ ಯಾರು ಬರ್ತಾರೆ? ಎಲ್ಲರೂ ಬರ್ತೀರಾ? ಡ್ರೋನ್ ಕಲಿಸೋಣ. ಕೆಂಚಾಲು ಮಂಚಾಲು ಡ್ಯಾನ್ಸ್ ಎಲ್ಲಿ ಮಾಡ್ತಾರೆ? ನಮ್ಮದೇ CSC ಇದು ಬ್ರಾಂಚ್ ಫೆಸ್ಟ್ ಮಗ. ಹಿಂಗೆ ಬಂದರೆ ನಮ್ಮ ಫೆಸ್ಟ್ ಕಾಣಲ್ಲ ಮಗ. ಹೊಡೆ ಬಾರ್ದಮ್ಮ, ಸ್ಟಾರ್ಟ್ ಮಾಡ್ರು. NCC ಬಿಡ್ತಾರೆ ಈಗ. ಬಿಟ್ರು ಜಂಪ್ ಮಾಡು. ಪ್ರಯಾಣ ದಮ್ಮನ್ಸಕ್ಕಿಂತ ಮುಂಚೆ ನಮಗೆ ಹೇಳು, ವಿಡಿಯೋ ಆನ್ ಮಾಡ್ಕೊಂತೀನಿ. ಆಗ ದಮ್ಮನ್ಸ್ಬಿಡೋಣ, ಕೆಳಕ್ಕೆ ಹಾಕೊಂಡು ತಿಳಿದ್ಬಿಡೋಣ. ಡಮ್ 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 ಬರೀಬಾರ್ದು. ಮಗ ನನ್ನ ಕ್ಯಾಮ್ರಾಗೆ ಬಲೂನ್ ಅಡ್ಡ ಬರ್ತೈತೆ. ಬಂತು ಅಣ್ಣ, ಬಿಡಿ ಅಣ್ಣ.
ಅದಷ್ಟು ಒಂದು ಎಲ್ಲ ಅದಾಗ ಅಕ್ಕಿ ಆಡ್ತೈತೆ. ಓ ಕಮಾನ್ ಸ್ಟಾರ್ಟ್. ಏನ್ ಮಾಡ್ಬೇಕು ಅನ್ಸ ಮಗ ಈಗ ಡ್ಯಾನ್ಸ್ ಬೇರೆ ಐತಾ? ಯಾವ ಮುದ್ದಕ್ಕೆ ಬರ್ತೈತೆ ಸರ್, ಒಂದು ಹಾಡು ಸರ್. ರಮೇಶ್ ಅಣ್ಣ ನೋಡಿ ಹೆಂಗ್ ವಿಡಿಯೋ ನೋಡ್ತಾ. ರಮೇಶ್ ಅಣ್ಣ ಎಲ್ಲಾದ್ರು ರಮೇಶ್ ಅಣ್ಣ ಐಗರ್ಮಿ ಮಾಡ್ತಾರೆ ಈಗ. ನಮ್ಮನ್ನ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡ್ದಿಲ್ಲ ಮಾಡಾರೆ ಮಗ. ಅರ್ಧ ಆಯ್ತು. ಓ ಸ್ಟಾರ್ಟಿಂಗ್ ಓ ರಮೇಶ್ ಅಣ್ಣ ಎಲ್ಲ ಟೀಚರ್ಸ್ ಗಾಬರಿ ಆಗವ್ರೆ. ವಾ ಮನದಣ್ಣ ಕೆಲಸ ಹೋಯ್ತು. ಟೀಚರ್ಸ್ ಫೋಟೋ ಸರ್. ನಾವೊಬ್ರು ಅದಿನ್ನೂ ಸರಿಯಾಗಲಿಲ್ಲ ಅತ್ಲೆಗೆ. ಸುಮ್ಮನೆ ನಮ್ಮನ್ನೊಂಥರ ಈ ಶೇಪಲ್ಲಿ ನಿಲ್ಸ್ಕೊಂಡು ಸಿ ಅಂತ ಮಾಡ್ಕೊಂಡವ್ರೆ. ನಾವು ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಇವ್ರ ಥರ. ಕಡೆ ಅಲ್ಲಿ ನೋಡಕ್ಕೂ ಆಗ್ತಾ ಇಲ್ಲ. ಏನಾಯ್ತು ಯಾವಾಗ? हाँ ऐसा आता है क्या बोलो. ಏನೋ ಆಯ್ತು ಮತ್ತೆ. ರಮೇಶ್ ಅಣ್ಣ ಏನೋ ಮಾಡ್ತಾವ್ರೆ, ಅದು ಆಗ್ತಾ ಇಲ್ಲ. ರಮೇಶ್ ಅಣ್ಣ ಬಿಡ್ತಾ ಇಲ್ಲ. ಬಿಡಿ ಸಾಕು, ಏನು ತೋರ್ಸೋದು ಇಷ್ಟೇ. ಥಮ್ಸ್ ಅಪ್ ಮಾಡ್ತಾವ್ರೆ ಅಂದರೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಮಾಡಿದ್ರ. ಆ ಕಡೆ ಹೋಗಂಗಿಲ್ಲ, ಇಲ್ಲ ತೋರ್ಸುವೆ. ಎಲ್ಲ ಮುಗಿದ್ಮೇಲೆ ಈಗ ಬಂದೈತೆ. ಆಗ್ಬೇಕಾಗಿ ಟೈಮಲ್ಲಿ ಆಗಿಲ್ಲ. ಈಗ ನೋಡ್ರಿ ಹೆಂಗೈತೆ. ನೈಸ್. ಬ್ರಾಂಚ್ ಫೆಸ್ಟ್ ಇವೆಂಟ್ ಮುಗಿಸಿ ಕ್ಲಾಸಿಗೂ ಕೂರಿಸಿದ್ರು. ಆಮೇಲೆ ಸರಿ ಅಂತ 2 ಕ್ಲಾಸ್ ಕೇಳಿ ಮನೆಗೆ ಬಿಟ್ಟರು. ಮನೆಗೆ ಓ ಟೈಮ್ ಏನೋ ಬ್ರಾಂಚ್ ಫೆಸ್ಟ್ ಅಂತ ಮಾಡ್ತಾರಪ್ಪ, ಪಾರ್ಟಿಸಿಪೇಟ್ ಮಾಡಬೇಕು. ಆದರೆ ನಮಗೆ ಬೇಕಾಗಿರೋಂಥದ್ದು ಯಾವುದು ಸಿಗ್ತಾ ಇಲ್ಲ. ನೋಡೋಣ, ಅದರ ಒಂದು ಮೂವಿದಿದೆ. ಮೂವಿ ನಮಗೆ ಮಾಡೋಕ್ಕೆ ಬರಲ್ಲ. 13 ನಿಮಿಷ 14 ನಿಮಿಷದಂತೆ ಒಂದು ಮೂವಿ ಇರಬೇಕು. ಅದು ಡಬ್ಬು ಅದು ಇದು ಇದೆ. ನೋಡೋಣ, ಅದಕ್ಕೆ ಟೈಮು ಬೇಕು. ನಾನು ಬ್ಲಾಗ್ ಎಡಿಟ್ ಮಾಡಿ ಹಾಕೋಕ್ಕೆ ಸುಸ್ತಾಗಿದ್ದೀನಿ. ಏನಾರು ಒಂದು ವ್ಯವಸ್ಥೆ ಮಾಡೋಣ. ನೋಡೋಣ, ಧೀರಜಿಗೆ ಕೇಳ್ತೀನಿ. ಧೀರಜ್ ಏನು ಹೇಳ್ತಾನೆ ಅದ್ರ ಮೇಲೆ. ಹಿಂಗಿರೋ ಧೀರಜ್ ಮೂವಿ ಗೀವಿ ಎಲ್ಲ ಎಡಿಟ್ ಮಾಡಿ ಕೊಡ್ತಾನೆ.
ಎಡಿಟಿಂಗ್ ಎಲ್ಲ ಧೀರಜ್ದು, ಇನ್ನು ಉಳಿದಿದ್ದು ನಮ್ದಾದರೆ ಆಗುತ್ತೆ. ಸರಿ, ಜಸ್ಟ್ ಮನೆಗೆ ಬಂದೆ, ಮನೆಗೆ ಹೋಗಿ ಊಟ ಮಾಡಿ ಸಿಗ್ತೀನಿ ಆಮೇಲೆ. ಮಧ್ಯಾಹ್ನ ಬಂದು ಊಟ ಮಾಡಿದೆ. ಊಟ ಮಾಡಿ ಹಳೆ ಬ್ಲಾಗ್ ಇದ್ವು, ಒಂದು 4-5 ಬ್ಲಾಗ್ ಇದಾವೆ ಎಡಿಟ್ ಮಾಡೋಕ್ಕೆ. ಸರಿನಾ, ಅವು ಯಾವ ಎಡಿಟೇ ಮಾಡಿರಲಿಲ್ಲ, ಅವೆಲ್ಲ ಎಡಿಟ್ ಮಾಡಿ ಈಗ ಇದು ಬರಿಬೇಕಿತ್ತು ರೆಕಾರ್ಡು. ಅದರಲ್ಲಿ 2 ಬ್ಲಾಗ್ ಎಡಿಟ್ ಆಗಿದೆ. ಇವಾಗ ಒಂದು ಹಾಕ್ತೀನಿ. ಈಗ ಎಷ್ಟು 6:45, ನೋಡೋಣ, ಒಂದು 8 ಗಂಟೆ ಅಷ್ಟೊತ್ತಿಗೆ ಆದರೆ ಹಾಕ್ತೀನಿ. ಆಮೇಲೆ ಇನ್ನೇನಿದೆ, ನೆಕ್ಸ್ಟು ಇನ್ನೊಂದು ಬ್ಲಾಗ್ ಇದೆ, ಅದೊಂದು ಚೂರಿದೆ, ನಾನು ಸ್ವಲ್ಪ ಅದನ್ನು ಎಡಿಟ್ ಮಾಡಿ ಇವತ್ತು ಬಿಡ್ಕೊಳ್ಳೋದು. ನೆಕ್ಸ್ಟು ಇನ್ನೊಂದು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಇದಿದೆ ಅಂತ ಬರೆಯೋಕ್ಕೆ, ಏನು ರೆಕಾರ್ಡ ಬರೋದಿಲ್ಲ. 4 ಎಕ್ಸ್ಪೆರಿಮೆಂಟ್ ಇದೆ ಅಂದು. ಈಗ ಅದನ್ನು ಬರೆದು ಅದನ್ನು ಬರೆಯೋಕ್ಕೆ ರೆಕಾರ್ಡ್ ಇರಲಿಲ್ಲ. ರೆಕಾರ್ಡ್ ಎಲ್ಲಿತ್ತೇಳಿ, ಬ್ಯಾಗು ಕಾರಲ್ಲಿತ್ತು. ಅದಕ್ಕೆ ಅದು ತಗೋದಂಗೆ ಆಗುತ್ತೆ, ಗಾಡಿನ ನಿಲ್ಲಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ ಈ ಕಡೆ. ಸರಿ, ನಾನು ನಿಲ್ಲಿಸ್ಬಿಟ್ಟು ನಿಂಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಓಕೆ. ಹೃದಯದಲ್ಲಿ ನದಿಯೊಂದು ಓಡಿದೆ, ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂ ಅರಳಿ, ಜೊತೆಯಲ್ಲಿ ಪ್ರೇಮ ಗೀತೆ